ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸ್ವೀಡನ್ನಲ್ಲಿ ಮಿಡ್ ಸಮ್ಮರ್ ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ. ಸ್ವೀಡನ್ನಲ್ಲಿ ಸಮ್ಮರ್ ಟೈಮಲ್ಲಿ ಈ ಮಿಡ್ ಸಮ್ಮರ್ ಅಂತ ಬರುತ್ತೆ. ಇದು ಲಾಂಗೆಸ್ಟ್ ಡೇ ಇನ್ ಎ ಇಯರ್ ಅಂತಾನು ಹೇಳ್ಬೋದು. ಇದು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ, ಲೈಕ್ ಒಂದು ಪೋಲ್ನ ಇಡ್ತಾರೆ. ಆ ಪೋಲಿಗೆ ಎಲ್ಲರೂ ಸೇರಿ ಫ್ಲವರಿಂದ ಡೆಕೋರೇಷನ್ ಮಾಡ್ತಾರೆ. ಈ ಕಡೆ ಎರಡು ರಿಂಗ್ ಥರ ಇರುತ್ತೆ. ಅದನ್ನ ನಿಮಗೆ ತೋರಿಸ್ತೀನಿ ಕೂಡ. ಸೊ ಆಮೇಲೆ ಆ ಪೋಲ್ನ ಮಧ್ಯ ಇಟ್ಬಿಟ್ಟು ಅದ್ರ ಸುತ್ತಲೂ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಮ್ಯೂಸಿಕ್ ಎಲ್ಲ ಇರುತ್ತೆ. ಇದು ಲೈಕ್ ಸೆಲೆಬ್ರೇಟಿಂಗ್ ಸಮ್ಮರ್ ಸೀಸನ್ ಅನ್ನೋ ಥರ ಇದು. ಸೊ ಎಲ್ಲ ಬೇಸಿಕಲಿ ಫ್ಲವರ್ಸ್ದೆಲ್ಲ ಇದು, ಯಾಕಂದರೆ ಈ ಟೈಮಲ್ಲಿ ಫ್ಲವರ್ಸ್ ಎಲ್ಲ ಬ್ಲಾಸಮ್ ಆಗ್ತಾ ಇರುತ್ತಲ್ವ, ಹಾಗೆ ಎಲ್ಲರೂ ಫ್ಲವರ್ ಕ್ರೌನ್ ಹಾಕೊಳ್ತಾರೆ. ಸೊ ಅದನ್ನ ಇವಾಗ ನಾನು ಮಾಡೋದಕ್ಕೆ ರಿಯಲ್ ಫ್ಲವರ್ಸ್ನ ಪ್ಲಕ್ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀವಿ, ಮಿಡ್ ಸಮ್ಮರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ವೈಟ್ ಫ್ಲವರ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಅದನ್ನೊಂದೆರಡು ತಗೊಳ್ಳೋಣ. ಇಲ್ಲಿ ಆ್ಯಕ್ಚುಲಿ ಅವ್ರ ಮನೆಗಳ ಫ್ಲವರ್ಸ್ನ ನಾವು ತಗೋಬಾರ್ದು. ಫಾರೆಸ್ಟಲ್ಲಿ ಫ್ಲವರ್ಸ್ನ ಬೇಕಿದ್ರೆ ನಾವು ಪ್ಲಕ್ ಮಾಡ್ಕೋಬೋದು. ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಬಾ ಬಂಗಾರ, ಇಲ್ಲಿ ಪುಟಾಣಿ ವೈಟ್ ಫ್ಲವರ್ಸ್ ಇದೆ. ಆಮೇಲೆ ತಗೋತೀನಿ ನಾನು. ಓಕೆ, ಉದ್ದ ಕಿತ್ಬೇಕು ನೀನು, ಚಿಕ್ಕದಾಗ ಕೀಳ್ಬೇಡ, ಹಿಂಗಿರ್ಬೇಕು ಉದ್ದ. ಓಕೆ, ಸ್ಕೂಲಲ್ಲಿ ಮಿಡ್ ಸಮ್ಮರ್ ಸೆಲೆಬ್ರೇಷನ್ ನಡೆದಿತ್ತು. ಈ ರೀತಿ ಪೇಪರ್ದು ಕ್ರೌನ್ ಮಾಡಿಸಿದ್ರು, ತಗೊಂಡ್ ಬಂದಿದ್ದಾರೆ. ಆಕ್ಚುಲಿ ಮಾಡಕ್ ಗೊತ್ತಿಲ್ಲ. ಸೊ ಅವ್ಳ ಹೇರ್ ಬ್ಯಾಂಡಿಗೆ ಹಾಕೋಣ ಅಂತ ಇದ್ದೀನಿ. ಮಾಡಿದೆ ಆಕ್ಚುಲಿ. ನಾನು ಸ್ವಲ್ಪ ಸೂಜಿ ದಾರ ತಗೊಂಡ್ಬಿಟ್ಟು ಸ್ವಲ್ಪ ಹೊಲಿದೆ. ನೋಡಿ ಈ ತರ ಆಗಿದೆ ನನ್ನ ಮಗಳಿಗೆ. ಅವಳಿಗೆ ಓಕೆ ವೈಟ್ ಬೇಕಂದ್ಲ ಅವಳು, ಹಾಗಾಗಿ ವೈಟ್ ಫ್ಲವರ್ಸ್ ಹಾಕಿದ್ದೀನಿ. ಅವಳು ಹಾಕೊಂಡ್ಮೇಲೆ ಮೇ ಬಿ ಮೇಲೆ ಇನ್ನೊಂದು 4 ಫ್ಲವರ್ಸ್. ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ಪರ್ಪಲ್ ಅಂಡ್ ವೈಟ್ ಫ್ಲವರ್ಸ್ ಇತ್ತು. ಸೊ ಅದರಿಂದ ನಾನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ರೌನ್ ಫುಲ್ ರೌಂಡ್ ಮಾಡಬೇಕು. ಸೊ ಅಷ್ಟೆಲ್ಲ ಫ್ಲವರ್ಸ್ ಹಾಕಿಲ್ಲ ನಾನು, ಜಸ್ಟ್ ಫ್ರಂಟಲ್ಲಿ ಅಷ್ಟೇ ಹಾಕಿದ್ದೀನಿ. ಅರಿಯಲ್ಲ ಬಾ, ನಿಂಗೆ ಹಾಕ್ತೀನಿ. ನಾನು ರೆಡಿ ಆಗಿದ್ದೀನಿ. ನಾನು ನಮ್ಮ ಮನೆ ಹಿಂದ್ಗಡೆ ಈ ಪರ್ಪಲ್ ಫ್ಲವರ್ ಇತ್ತು, ಸೊ ಅದರದ್ದು ಕ್ರೌನ್ ಜಸ್ಟ್ ಬ್ಯಾಂಡ್ ಮೇಲ್ಗಡೆ ನಾನು ಹಾಕಿದ್ದೀನಿ. ಬಾ, ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ನನ್ನ ಮಗಳ ಡ್ರೆಸ್ ಪಿಂಕ್, ಗೋಲ್ಡನ್ ಶೂಸ್ ದಾವಣಗೆರೆಯಲ್ಲಿ ತೊಗೊಂಡಿದ್ದು BSc ನಲ್ಲಿ. ನನ್ನ ಡ್ರೆಸ್ ಕೂಡ ದಾವಣಗೆರೆಯಲ್ಲಿ BSc ಅಲ್ಲಿ ತೊಗೊಂಡಿರೋದು. ಸೊ ನಾವು ರೆಡಿ ಆದ್ವಿ. ನನ್ನ ಹಸ್ಬೆಂಡ್ಗೆ ವೇಟಿಂಗು, ಅವ್ರದ್ದು ಇನ್ನೂ ರೆಡಿ ಆಗಿಲ್ಲ, ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಡಾಟರ್ಸ್ ಆರ್ ಅವರ್ ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನಾನು ನನ್ನಮ್ಮ ಹಾಗೆ ಇರೋದು, ಫ್ರೆಂಡ್ಸ್ ಥರನೇ. ನಾನು ನಮ್ಮ ಅಮ್ಮನ ಹತ್ರ ಎಲ್ಲನೂ ಶೇರ್ ಮಾಡ್ಕೊತೀನಿ, ಅವರು ಕೂಡ ಹಾಗೆ. ನಾನು ಚಿಕ್ಕ ವಯಸ್ಸಿಂದನೂ ಲೈಕ್ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಇಲ್ಲಿವರೆಗೂ ಎಲ್ಲ ನನ್ನ ಅಮ್ಮನ ಹತ್ರ ಶೇರ್ ಮಾಡ್ತೀನಿ. ಅವರೊಂಥರ ಡೈರಿ ಥರ ನನಗೆ. ಸೊ ಇವಾಗ ನನ್ನ ನೆಕ್ಸ್ಟ್ ಒನ್ ಮೋರ್ ಬೆಸ್ಟ್ ಫ್ರೆಂಡ್ ವುಡ್ ಬಿ ಮೈ ಡಾಟರ್ ಅಂತ ಹೇಳ್ಬೋದು. ಆಮೇಲೆ ಈ ಡಾಟರ್ಸ್ ಆದ ಹ್ಯಾಪಿನೆಸ್ ಅಂತ ನಾನು ಹೇಳ್ತೀನಿ. ಅವರ ಮಾತು, ಅವ್ರ ನಗು, ಅವ್ರ ಮನೆಯಲ್ಲಿ ಓಡಾಡೋದೇ ನೋಡೋಕ್ಕೆ ಚೆಂದ. ಅವರನ್ನು ರೆಡಿ ಮಾಡಿ ಅದನ್ನು ಸಂಭ್ರಮಿಸೋದೇ ಆನಂದ ಅಂತ ಹೇಳ್ತೀನಿ. ಡಾಟರ್ಸ್ ಆದ ಬ್ಲೆಸ್ಸಿಂಗ್ಸ್ ಅಷ್ಟೇ. ಆಮೇಲೆ ಯಾರೆಲ್ಲ ಹೆಣ್ಮಕ್ಳು ಪೇರೆಂಟ್ಸ್ ಇದ್ದೀರೋ ದೇ ಆರ್ ದ ಲಕ್ಕಿಯೆಸ್ಟ್ ಅಂತ ನನ್ನ ಪ್ರಕಾರ. ನಿಮ್ಮ ಅಭಿಪ್ರಾಯ ಏನು ಅಂತ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ವಿಡಿಯೋ ಸೆಷನ್ನು ಫೋಟೋ ಸೆಷನ್ನು ಎಲ್ಲನೂ ಮಾಡ್ಕೊಂಡ್ವಿ. ನಂತರ ನನ್ನ ಮಗಳು ಹೇಳ್ತಾ ಇದ್ಲು, ಅವಳೇ ಐಡಿಯಾ ಕೊಡ್ತಾ ಇದ್ದಾಳೆ, ಲೈಕ್ ನಾನು ರನ್ ಮಾಡ್ಕೊಂಡು ಬರ್ತೀನಿ ಮಮ್ಮ, ನಿನ್ನನ್ನು ಹಗ್ ಮಾಡ್ಕೊಳ್ತೀನಿ, ಸೊ ಇದನ್ನು ವಿಡಿಯೋ ಮಾಡೋಣ ಅಂತೆಲ್ಲ ಹೇಳ್ತಾ ಇದ್ಲು. ಅವಳು ಹೇಳಿರೋ ಥರನೇ ವಿಡಿಯೋ ಕೂಡ ಮಾಡಿದ್ವಿ. ನಂತರ ಅವಳ ಹತ್ರ ರೀಲ್ಸ್ ಮಾಡಿಸೋಣ ಅಂದ್ಬಿಟ್ಟು ನಾನು ಡ್ಯಾನ್ಸ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಅವಳಿಗೆ ಇವತ್ತು ಡ್ಯಾನ್ಸ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ, ಸೊ ಹಾಗಾಗಿ ಮಾಡಲಿಲ್ಲ. ಅದಾದ ನಂತರ ನನ್ನ ಹಸ್ಬೆಂಡು ರೆಡಿ ಆದ್ರ ಅಂತ ನಾನು ಚೆಕ್ ಮಾಡೋದಕ್ಕೆ ಹೋದೆ. ಮಾಡಿ 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 ಸಾಕಾಯ್ತು. ಅದೇ ಬೆಡ್ಡಿಂದ ಎದ್ದು ಬಂದದೇ ಇಷ್ಟೊತ್ತಾಯ್ತು ಅಂತ ಹೇಳ್ತಾ ಇರೋದು. ನಾನು ಕ್ರೌನ್ ಮಾಡಿ ಅವಳಿಗೆ ರೆಡಿ ಮಾಡಿಸಿ ನಾನು ರೆಡಿ ಮಾಡಿ ಫೋಟೋ ಸೆಷನ್ ಮಾಡಾದ್ರೂ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗಿರಲಿಲ್ಲ. ಅಲ್ಲ ಗುಲ್ಕು? ಕೊಡು ಕೊಡು ಗುಲ್ಕು. ನಾನು ಬರ್ತೀನಿ. ಪರವಾಗಿಲ್ಲ, ನಾನು ಮಾಡ್ತೀನಿ, ಮ್ಯೂಸಿಕ್ ಹಾಕ್ತೀನಿ. ಒನ್ ಮಾರ್ಕ್. ಥ್ಯಾಂಕ್ ಯು. ಸೊ ನಾವು ಈ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಈ ಪ್ಲೇಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಪ್ಲೇಸೇ. ಮೋಸ್ಟ್ ಆಫ್ ಇವೆಂಟ್ಸ್ ಎಲ್ಲ ಇಲ್ಲೇ ನಡೆಯೋದು, ಸೀಮೆನ್ಸ್ ಕ್ಯಾಸಲ್ ಹತ್ರ. ಸೊ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ. ನನ್ನ ಕೈ ಜಾಗ ಇರಲ್ಲ ಚಿನ್ನಿ. ಕೊಡು, ಹ್ಯಾಂಡ್ ಕೊಡು. ಈ ಪ್ಲೇಸೇ ನನ್ನ ಮೋಸ್ಟ್ ಫೇವ್ರೆಟ್ ಜಾಗ ಇದು ಫಿನ್ಸ್ಪಾಂಗಲ್ಲಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಅದು ಸಮ್ಮರ್ ಟೈಮಲ್ಲಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಜಾಗ ನಮ್ಮ ಆಫೀಸ್ ಹತ್ರನೇ ಇರೋದು, ಅಂದರೆ ಆಫೀಸ್ ಹಿಂದ್ಗಡೆನೇ ಇರೋದು. ಸೊ ಹಾಗಾಗಿ ಮೋಸ್ಟ್ ಆಫ್ ಜನ ಎಲ್ಲರೂ ಲಂಚ್ ಮಾಡಿದ ಮೇಲೆ ಇಲ್ಲಿ ವಾಕಿಂಗ್ ಅಂತ ಬರ್ತಾರೆ. ಸೊ ಈ ಬ್ಯೂಟಿಫುಲ್ ಪ್ಲೇಸಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ನಮಗೆ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತಲ್ವ ನೆಕ್ಸ್ಟ್ ವರ್ಕ್ನ ಕಂಟಿನ್ಯೂ ಮಾಡೋದಕ್ಕೆ. ಹಾಗಾಗಿ ಈ ಜಾಗಕ್ಕೆ ನಾನು ಅದು ಎಷ್ಟು ಸರಿ ಬಂದಿದ್ದೀನೋ ಗೊತ್ತಿಲ್ಲ. ನೀವು ನನ್ನ ಹಳೇ ವೀಡಿಯೋಸು ಕೆಳಗಡೆ ಹೋಗಿ ನೋಡಿದ್ರೆ ಈ ಜಾಗದಲ್ಲೇ ಒಂದು ಸಿಕ್ಕಾಪಟ್ಟೆ ವೀಡಿಯೋಸ್ ನಾನು ಮಾಡಿಬಿಟ್ಟಿದ್ದೀನಿ. ಬಟ್ ಏನು ಗೊತ್ತಾ, ನನಗೆ ಎಷ್ಟು ಸತಿ ಬಂದ್ರೂ ಈ ಜಾಗ ನನಗೆ ಬೇಜಾರಾಗೋದಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಈ ಜಾಗನ ಇದೇ ವ್ಯೂನ ಎಷ್ಟು ಸತಿ ವೀಡಿಯೋ ಮಾಡಿದೀಯಾ, ಎಷ್ಟು ಸತಿ ಫೋಟೋ ತೆಗೆದಿದೀಯಾ, ಮತ್ತೆ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಸೊ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ನೋಡಲಿ ಅಂತ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ನೋಡಿ ಅಲ್ಲಿ ಪೋಲ್ ಇದೆ ಅಲ್ವಾ, ಅದನ್ನೇ ಪೋಲ್ನ ಇವಾಗ ಹಾಕ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? 2 ರಿಂಗ್ ಇದೆ ನೋಡಿ, ಗ್ರೀನ್ ಕಲರ್ ಪೋಲ್. ನಾವು ಹೋಗೋ ಅಷ್ಟರಲ್ಲಿ ಪೋಲನ್ನು ನಿಲ್ಲಿಸ್ತಾ ಇದ್ರು. ಮುಂಚೆ ಅದನ್ನು ಮಲಗಿಸಿರ್ತಾರೆ, ಪಕ್ಕದಲ್ಲಿ ಫ್ಲವರ್ಸ್ ಕೂಡ ಇಟ್ಟಿರ್ತಾರೆ. ಸೊ ಎಲ್ಲರೂ ಅದಕ್ಕೆ ಹೋಗ್ಬಿಟ್ಟು ಫ್ಲವರ್ಸ್ನ ಹಾಕ್ಬೋದು. ನಾವು ಎಲ್ಲರೂ ಫ್ಲವರ್ಸ್ ಎಲ್ಲ ಹಾಕಿದ ಮೇಲೆ ಅದನ್ನು ನಿಲ್ಲಿಸ್ತಾರೆ. ಮತ್ತು ಈ ಪೋಲು ಇದು ಸಿಂಬಲ್ ಆಫ್ ಫರ್ಟಿಲಿಟಿ ಅಂತಲೂ ಹೇಳ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ಇದು ಇಟ್ ರೆಪ್ರೆಸೆಂಟ್ಸ್ ಎ ಲಿಂಕ್ ಬಿಟ್ವೀನ್ ದಿ ಅಂಡರ್ವರ್ಲ್ಡ್, ಅರ್ತ್ ಆ್ಯಂಡ್ ದಿ ಹೆವೆನ್ಸ್ ಅಂತಲೂ ಹೇಳ್ತಾರೆ. ಕೃತಿನೂ ಹಾಕ್ಕೊಂಡಿದ್ದಾಳೆ ನೋಡಿ ಗುಲ್ಕು, ಫ್ಲವರ್ ಹೇರ್ ಕ್ರೌನು. Ni som är och ni som är, ta lite initiativ. ಹೋಗು ಡ್ಯಾನ್ಸ್ ಮಾಡೋ ಗುಲ್ಕು, ಹೋಗು. Och ensam kan in i diket, och ensam kan hit, och ensam kan hit,
och ängslan kan ner i den. Hon har en söt liten vän, kom får du dansa med den. Trallarararararara, trallarararararara, trallarararararara. Så får vi lov att sjunga pojkarnas visa. Räven raskar över riset. Ja, får vi lov att sjunga flickornas visa. Vack, 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 vack. Ej öron, ej svansar hava vi. Ej öron, ej svansar. Så går vi runt kring ett inre snår. ನೀವು ಅಷ್ಟು ದೂರ ಇದ್ರೆ ಕಾಣಿಸ್ಬೇಕಲ್ಲ. Ska vi tvätta ನಾವೆಲ್ಲ ಹೋಗ್ತೀವಿ, ಅಲ್ಲೇ ಬನ್ನಿ. Så gör ju vi när vi tvättar våra kläder. ಫ್ರಾಕ್ ಡ್ಯಾನ್ಸ್ ಆಯಿತು. ಸೊ ಇದೇ ಆ ಪೋಲು, ನೀವು ನೋಡ್ಬೋದು. ಟ್ರೈಲ್ ಮಾಡ್ರಿ ಇಬ್ರು. ಹಲೋ. ಇಲ್ಲಿ ಮಕ್ಕಳಿಗೆ ಕ್ಯಾಂಡೀಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ಲಾಂಗ್ ಕ್ಯೂ ಇದೆ. ಸೊ ನಾವು ಇಲ್ಲಿ ನಿಂತ್ಕೊತಾ ಇದ್ದೀವಿ. ನೋಡಿ ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಇದೆ. ನಾನು ವಿಡಿಯೋ ಮಾಡ್ತೀನಿ. ಅಲ್ಲ ಆಂಟಿ, ಚೈತ್ರ ಆಂಟಿ ಹೆಲ್ಪ್ ಮಾಡ್ತಾರೋ. ಓಕೆ, ಹಾಯ್ ಬಬಲ್ ಬಂದಿರಿಗೆ. ಓಕೆ, ಇಸ್ಕೋ ಇಟ್ಕೋ, ಇಟ್ಕೋ. ಬಬಲ್ ಬೇಕಿತ್ತು. ಸೊ ಇಲ್ಲಿ ಫಿಕ್ಕಾ ಇದೆ, ಲೈಕ್ ಮಫಿನ್, ಜ್ಯೂಸು ಎಲ್ಲಾನು ಇದೆ. ಮಫಿನ್ ಅಲ್ಲ, ಬುಲ್ಲರ್. ಮತ್ತೆ ಗಿಫ್ಟ್ ಸಿಕ್ತು ನೋಡಿ. ಇವ್ರು ನೋಡಿ 50,000 ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಫೇಮಸ್ ಆಗ್ತೀರಾ. ನಿಮ್ಮ ಊರಲ್ಲೆಲ್ಲ ಫೇಮಸ್ ಆಗ್ತೀರಾ. ಕನ್ನಡ ಗೊತ್ತಿಲ್ಲಲ್ಲ ಊರಲ್ಲಿ. ಕುಕ್ಕೀಸು, ಬುಲ್ಲರು. ಅಲ್ಲಿ ಬುಲ್ಲರು, ಕುಕ್ಕೀಸು, ಜ್ಯೂಸು, ಕಾಫಿ ಎಲ್ಲನೂ ಇತ್ತು. ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದು ಸೈಡಿಗೆ ನೆರಳಲ್ಲಿ ಕುತ್ಕೊಂಡು ಎಲ್ಲರೂ ಗ್ರೂಪಾಗಿ ಸೇವಿಸ್ತಾ ಇದ್ರು. ಅದಾದ ನಂತರ ಮತ್ತೆ ಈ ಫ್ರಾಕ್ ಡ್ಯಾನ್ಸ್ ಮುಂಚೆ ಇತ್ತಲ್ವ ಸ್ಟಾರ್ಟಿಂಗು. ಸೊ ಎಂಡಲ್ಲೂ ಕೂಡ ಅದೇ ಥರ ಎಲ್ಲರೂ ರೌಂಡಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. Små grodorna är lustiga att se. Ej öron, ej svansar hava de. Ej öron, ej svansar. Och så hukar ni ner det nu då. Kovack, vack, vack, kovack, vack, vack, kovack, vack, 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 vack. Kovack, vack, vack, kovack, vack, vack, kovack, vack, 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 vack. Ej öron, ej svansar hava de. Ej öron, ej svansar hava de. Kovack, vack, vack, kovack, vack, vack, kovack, vack, 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 vack. Kovack, vack, vack, kovack, vack, vack, kovack, vack, 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 vack. Vad bra! Bravo! Ja, det är ni som ska applåderas. Ni är jätteduktiga. Nu har ni hukat ner er nu då. Inte sitta på backen så ni har fina kläder. Så kan vi prova så se om ni kan komma i takt med mig. Kan vi prova? Nu hör han inte som artisten går till den roten. Åh, vilken svag raket det var. Jag gör över nya på träden och små. Alla barn. ಹುಡುಕು ಕೊಡಿಲ್ ಮಮ್ಮ ಹತ್ರ. ಹೋಗ್ತಾ ಹೋಗ್, ಬ್ಯಾಗಲ್ಲಿ ಇಟ್ಕೋ. ಹೋಗ್ ಫಾಸ್ಟ್. ಇದಾಗಿತ್ತು ಮಿಡ್ ಸಮ್ಮರ್ ವ್ಲಾಗು. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.
ಹೊಟ್ಟೆ ಹಶ್ವಾಗಿತ್ತು. ಸೊ ಹಾಗಾಗಿ ಏನಾದರೂ ಪಾರ್ಸಲ್ ತೊಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನನ್ನ ಹಸ್ಬೆಂಡು ಬರ್ಗರ್ ತೊಗೊಂಡ್ರು, ನಾನು ಫಲಾಫಲ್ ತಾಲ್ರಿಕ್ ಅಂದರೆ ಫಲಾಫಲ್ ಪ್ಲೇಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಮನೆಗೆ ತೊಗೊಂಡೋಗಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಪಾರ್ಸಲ್ಗೆ. ಸೊ ನಾವು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಫಲಾಫಲ್ ಅಂದರೆ ಇದೆ, ಇದಕ್ಕೆ ಒಂದು ಸಾಸ್ ಕೊಟ್ಟಿರ್ತಾರೆ. ಈಗ ವೆಜ್ ಏನು ಹೇಳ್ತಾರೆ, ಇದಕ್ಕೆ ಆಂಬೋಡೆ ಥರ ಇರುತ್ತೆ, ಸ್ವಲ್ಪ ಫ್ರೆಂಚ್ ಫ್ರೈಸು ವೆಜಿಟೇಬಲ್ಸ್ ಇರುತ್ತೆ. ಈ ವಿಡಿಯೋ ಇವಾಗ ಮುಗಿಸ್ತಾ ಇದ್ದೀನಿ. ಬಾಯ್.